ಬಿಗ್ ಬಾಸ್ ಮನೆಯಿಂದ ಬಂದಮೇಲೆ ಒಂದಿಷ್ಟು ಕ್ಯಾಲ್ಕುಲೇಷನ್ ಮಾಡಿಕೊಂಡು ಬಂದಿದ್ದೀರಾ, ಅಥವಾ ಇದೇ ಥರ ಬದುಕಬೇಕು, ಇದೇ ಥರ ಆಗಬೇಕು, ಚೂಸಿ ಆಗಿರಬೇಕು ಅಂದರೆ ವರ್ಕ್ ಲೈಫಲ್ಲಿ ನಾನು ಕೇಳ್ತಿರೋದು, ಪರ್ಟಿಕ್ಯುಲರ್ ಸಿನಿಮಾ ಸೀರಿಯಲ್ಲು ಈ ಥರ ಏನು ಪ್ಲ್ಯಾನ್ ಮಾಡ್ಕೊಂಡು ಬಂದಿದ್ದೀರಾ? ಕನಸುಗಳನ್ನು ಬಿಚ್ಚಿಡ್ಬೋದಾ? ಕೆಲಸದ ವಿಚಾರ ಇಂಥದ್ದೇ ಮಾಡಬೇಕು, ಹೀಗೆ ಮಾಡಬೇಕು ಅಂತಿದ್ರೆ ತುಂಬ ರಿಜಿಡ್ ಆಗಿಬಿಡ್ತೀವಿ ನಾವು. ಯಾವಾಗ ಆಪರ್ಚುನಿಟೀಸ್ಗೆ ಓಪನ್ ಆಗಿರ್ತೀವಿ, ಆಪರ್ಚುನಿಟೀಸ್ ಕೂಡ ನಮಗೆ ವಿವಿಧ ರೀತಿಯಲ್ಲಿ ಬರೋದಕ್ಕೆ ಶುರು ಆಗುತ್ತೆ. ಸೊ ಎಸ್, ಕೆಲಸದಲ್ಲಿ ಇನ್ನೂ ಜಾಸ್ತಿ ಇನ್ವಾಲ್ವ್ ಆಗಬೇಕು, ಜನರ ಪ್ರೀತಿ ಜಾಸ್ತಿ ಗಳಿಸ್ಬೇಕು. ಎಷ್ಟು ದಿನ ಇಲ್ಲಿ ಕೆಲಸ ಮಾಡ್ತೀವೋ ಅಷ್ಟು ದಿನ ಬೆಸ್ಟ್ ಕೊಡಬೇಕು. 100 ಜನ ಕೆಲಸ ಮಾಡ್ತಿದ್ದಾಗ ನಾವು ಇಂಡಿವಿಜುವಲ್ ಆಗಿ ನಿಲ್ಲಬೇಕು ಅನ್ನೋದೇ ಇರುತ್ತೆ. ಸೊ ಆ ನಿಟ್ಟಿನಲ್ಲಿ ಯಾವುದು ಬೆಸ್ಟ್ ಆಪರ್ಚುನಿಟಿ ಬರುತ್ತೋ ಆ ಆಪರ್ಚುನಿಟಿನ ಚೂಸ್ ಮಾಡ್ಕೋತೀನಿ. ಅದ್ರ ಜೊತೆಗೆ ಕ್ಯಾಲ್ಕುಲೇಷನ್ ಅನ್ನೋದು ಜೀವನದಲ್ಲೂ ವರ್ಕ್ ಆಗಲ್ಲ, ಬಿಗ್ ಬಾಸ್ ಮನೆಯಲ್ಲೂ ವರ್ಕ್ ಆಗಲ್ಲ. ಇರಬೇಕು, ಒಂದು ಯೋಚನೆ ಇರಬೇಕು, ಒಂದು ಪ್ಲ್ಯಾನ್ ಅನ್ನೋದು ಇರಬೇಕು. ಅದ್ರ ಜೊತೆಗೆ ಜೀವನ ಹೇಗೆ ಬರುತ್ತೋ ಅದನ್ನು ಬೆಸ್ಟ್ ಯೂಸ್ ಮಾಡ್ಕೊಂಡು ಹೋಗ್ತಾ ಇರಬೇಕು. ಈಗ 3 ವಾರಕ್ಕೆ ಬಂದೆ ಅಂತ ಬೇಜಾರಾಗಲ್ಲ, ಆದರೆ ಅಥವಾ ಇಷ್ಟು ಪ್ರೀತಿ ಕೊಡ್ತಿದ್ದಾರಲ್ಲ ಅಂತ ಖುಷಿ ಪಡಲ್ಲ. ಇಷ್ಟು ಪ್ರೀತಿ ಕೊಡ್ತಿದ್ದಾರಲ್ಲ ಅಂತ ಖುಷಿನೇ ಪಡಬೇಕಲ್ಲ. ಸೊ ಲೈಫಲ್ಲಿ ಒಂದಷ್ಟು ಕನಸುಗಳಿದೆ, ಒಂದಷ್ಟು ಪ್ಲ್ಯಾನ್ಸ್ ಇದೆ. ಅದೆಲ್ಲ ಆದಮೇಲೆ ಈ ಪ್ಲ್ಯಾನ್ ಇತ್ತು, ಇದನ್ನು ಮಾಡಿದೆ ಅಂತ ಹೇಳ್ತೀನಿ. ಆಗಲಿ.